ಲೋಕಸಭಾ ಅಧಿವೇಶನ ರಾಯಚೂರಿಗೆ ಏಮ್ಸ್ ನೀಡಲು ಸಂಸದ ಕುಮಾರ್ ನಾಯಕ್ ಆಗ್ರಹ. ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಯಶಸ್ಸು ಸಾಧಿಸಿ ಜಿಲ್ಲಾಧಿಕಾರಿ ನಿತೀಶ್ ಕೆ ಕಿವಿ ಮಾತು. ಮಾನ್ವಿಯಲ್ಲಿ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನ ಬಿಡುಗಡೆಗೊಳಿಸಿದ ಸಚಿವರು. ಸಂಚಾರ ನಿಯಮ ಉಲ್ಲಂಘನೆ ಮಾಡಿ ದಂಡ ತೆತ್ತ ಸಾರಿಗೆ ಬಸ್ ಚಾಲಕ. ಸಿಂಧನೂರಿನ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಬೇಡಿಕೆ ಈಡೇರಿಸಲು 2ನೇ ಹಂತದ ಮುಷ್ಕರ. ಚಲಿಸುತ್ತಿದ್ದ ಆಂಬ್ಯುಲೆನ್ಸ್ನಲ್ಲಿ ಆಕಸ್ಮಿಕ ಬೆಂಕಿ, ತಪ್ಪಿದ ಭಾರೀ ಅನಾಹುತ. ಮತ್ತು ಕಲ್ಲೂರು ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನದಲ್ಲಿ ಶ್ರೀ ಸತ್ಯಜ್ಞಾನ ತೀರ್ಥರ ಆರಾಧನಾ ಮಹೋತ್ಸವ. ವಾರ್ತೆಗಳ ವಿವರ. ನಿನ್ನೆ ಸಂಜೆ ಲೋಕಸಭೆಯಲ್ಲಿ 6.29 ಕಾಲ ನಾಡು ನುಡಿ ಕನ್ನಡ ಭಾಷೆ ಎಂದು ಆರಂಭಿಸಿ ನಂತರ ಆಂಗ್ಲ ಭಾಷೆಯ ದೀರ್ಘ ಭಾಷಣದಲ್ಲಿ ಅವರು ಕೇಂದ್ರ ಸರ್ಕಾರದ ಬಜೆಟ್ ಹುಸಿ ಭರವಸೆ ಕರ್ನಾಟಕ ರಾಜ್ಯದ ಬಗ್ಗೆ ತೋರುತ್ತಿರುವ ಮನತಾಯಿ ಧೋರಣೆಯನ್ನು ಜಿ ಕುಮಾರ್ ನಾಯಕ್ ಎತ್ತಿ ತೋರಿಸಿದರು. ಮಾನನೀಯ ಸದಸ್ಯ ಜಿ ಕುಮಾರ್ ನಾಯಕ್. ಅವಕಾಶಕ್ಕಾಗಿ ಧನ್ಯವಾದಗಳು ಸ್ಪೀಕರ್ ಸರ್. ಮಾನ್ಯ ಅರ್ಥ ಸಚಿವರು ಮಂಡಿಸಿದ ಬಜೆಟ್ ವಾಸ್ತವತೆಯನ್ನು ಬಿಂಬಿಸುವ ಕನ್ನಡಿಯೂ ಅಲ್ಲ, ಭವಿಷ್ಯತೆಗೆ ದಾರಿ ತೋರುವ ದೀವಿಗೆಯೂ ಅಲ್ಲ. ಕಟ್ಟುಕತೆಗಳ ಕಂತೆ, ಅತಿ ಧೈರ್ಯದ ಹೇಳಿಕೆಗಳು, ಮಹದಾಸೆಯ ಸ್ಲೋಗನ್ಗಳು, ಜನಜೀವನದ ಕಷ್ಟ ಕಾರ್ಪಣ್ಯಗಳಿಂದ ವಿಮುಖವಾಗಿರುವಂತಹ ಪುಟ್ಟ ಪುಸ್ತಕ. ಇಂದು ಆರ್ಥಿಕ ಬೆಳವಣಿಗೆ ನಿಧಾನವಾಗಿದೆ, ಹಣದುಬ್ಬರ ದರ ಹೆಚ್ಚಿದೆ, ಅಸಮಾನತೆ ಹೊಸ ದಾಖಲೆ ಸೃಷ್ಟಿಸಿದೆ, ಕಳವಳಕಾರಿಯಾಗಿದೆ. ನಿರುದ್ಯೋಗ ಅಪಾಯಕಾರಿ ಮಟ್ಟದಲ್ಲಿದ್ದು ಒಟ್ಟಿನಲ್ಲಿ ಜನಜೀವನ ದುಸ್ತರವಾಗಿದೆ. ಈ ಬಜೆಟ್ ವಾಸ್ತವತೆಯನ್ನು ಬಿಂಬಿಸುವ ಕನ್ನಡಿಯೂ ಅಲ್ಲ, ಭವಿಷ್ಯಕ್ಕೆ ದಾರಿ ತೋರಿಸುವ ದೀವಿಗೆಯೂ ಅಲ್ಲ. ಕಟ್ಟುಕತೆಗಳ ಹೇಳಿಕೆಗಳು ಮಹದಾಸೆಯ ಸ್ಲೋಗನ್ಗಳಾಗಿವೆ. ಇದು ಜನಜೀವನದ ಕಷ್ಟ ಕಾರ್ಪಣ್ಯಗಳಿಂದ ವಿಮುಖವಾಗಿರುವ ಪುಟ್ಟ ಪುಸ್ತಕ ಎಂದು ಭಾಷಣ ಆರಂಭಿಸಿದ ಅವರು, ದೇಶದ ಜಿಡಿಪಿ 8.2% ರಿಂದ 6.4% ಇಳಿದಿದೆ. ಗ್ರಾಹಕರ ಆಹಾರದ ಸೂಚಂಕ 8.39% ಬಂದು ಕುಟುಂಬಗಳ ಬಜೆಟ್ಗೆ ಹೊರೆಯಾಗಿ ಪರಿಣಮಿಸಿದೆ. 1% ಜನರು ದೇಶದ 40% ಸಂಪತ್ತನ್ನು ಹೊಂದಿದ್ದು, ಸಂಪತ್ತಿನ ಸಮಾನತೆಯ ಗರಿಷ್ಠ ಮಟ್ಟಕ್ಕೆ ಮುಟ್ಟಿದೆ. ಹೀಗಾಗಿ ನಿರುದ್ಯೋಗ ಅಪಾಯಕಾರಿ ಮಟ್ಟಕ್ಕೆ ತಲುಪಿ ಸಾಮಾಜಿಕ ಸಾಮರಸ್ಯವನ್ನು ಹಾಳುಗೆಡವಿದೆ. ಅಲ್ಲದೆ ಇದು ಇಡೀ ದೇಶದಲ್ಲಿ ಕಂಡುಬಂದಿರುವ ಅತಿ ದೊಡ್ಡ ಸಮಸ್ಯೆಯಾಗಿದೆ. ಅಲ್ಲದೆ ನನ್ನ ಲೋಕಸಭಾ ಕ್ಷೇತ್ರವಾದ ರಾಯಚೂರಿನಲ್ಲಿ ಬಿಸಿಲು ಮಳೆ ಲೆಕ್ಕಿಸದೆ ರಾಯಚೂರಿಗೆ ಏಮ್ಸ್ ನೀಡುವಂತೆ ಆಗ್ರಹಿಸಿ ಹೋರಾಟ ಸಮಿತಿಯಿಂದ ಕಳೆದ 1,000 ದಿನಗಳಿಂದ ನಿರಂತರ ಹೋರಾಟ ನಡೆಯುತ್ತಿದ್ದು, ಕೇಂದ್ರ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡುವಂತೆ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದರಾದ ಜಿ ಕುಮಾರ್ ನಾಯಕ್ ಅವರು ಲೋಕಸಭೆಯಲ್ಲಿ ಧ್ವನಿ ಎತ್ತಿದರು. ರೈತರ ಸಂಕಷ್ಟ, ಶಿಕ್ಷಣ ಮತ್ತು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕೇಂದ್ರದ ಗಮನ ಸೆಳೆದರು. ಹಾಗೆ ರೈಲು ಯೋಜನೆಗಳ ವಿಚಾರದಲ್ಲಿ ಬಜೆಟ್ ನಿರ್ಲಕ್ಷ್ಯ ತೋರಿದೆ. ದೇಶದಲ್ಲಿ ಸಮರ್ಪಕ ರೈಲು ಜಾಲ ಇರಬೇಕು. ಆದರೆ ಕೇಂದ್ರ ಸರ್ಕಾರದ ಪ್ರದರ್ಶನಕ್ಕಾಗಿ ವಂದೇ ಭಾರತ್ ಹಾಗೂ ನಮ್ಮ ಭಾರತ್ ರೈಲುಗಳು ಹೆಚ್ಚಾಗಿ ಪರಿಚಯಿಸುತ್ತಿದೆ. ಈ ರೈಲುಗಳು ಈಗಾಗಲೇ ಉತ್ತಮ ರೈಲ್ವೆ ಸಂಪರ್ಕ ಇರುವ ಕಡೆ ಸೇವೆ ನೀಡುತ್ತಿದೆ ಹೊರತು ರೈಲು ಸೇವೆ ಕಡಿಮೆ ಇರುವ ಸ್ಥಳಗಳಲ್ಲಿ ಈ ರೈಲುಗಳನ್ನು ಕಡೆಗಣಿಸಲಾಗಿದೆ. ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ರೈಲು ಸಾಂದ್ರತೆ ಬಹಳ ಕಡಿಮೆ ಇದೆ ಎಂಬುದು ಆಶ್ಚರ್ಯ ಸಂಗತಿಯಾಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಹೆಚ್ಚು ರೈಲು ಜಾಲ ಸಂಪರ್ಕವನ್ನು ಜಾರಿ ಮಾಡಬೇಕು. ಪ್ರಮುಖವಾಗಿ ಆಲಮಟ್ಟಿ ಯಾದಗಿರಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಬೇಕಿದೆ. ದೇಶದ ಬೆಳವಣಿಗೆಯಲ್ಲಿ ಕೃಷಿಯ ಮೊದಲ ಎಂಜಿನ್ ಎಂದು ಆರ್ಥಿಕ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರುವುದು ಸರಿಯಿದೆ. ರಾಷ್ಟ್ರಕವಿ ಕುವೆಂಪು ಅವರು ರೈತರನ್ನು ನೇಗಿಲಿಗೆ ಹೋಲಿಸಿದ್ದಾರೆ. ಯಾರೂ ಅರಿಯದ ನೇಗಿಲ ಯೋಗಿ ಲೋಕಕ್ಕೆ ಅನ್ನವನ್ನು ನೀಡುವನು. ಹೆಸರನ್ನು ಬಯಸದೆ ಅತಿ ಸುಖಕ್ಕೆಳಿಸದೆ ದುಡಿಯುವವನು ಗೌರವಕ್ಕಾಶಿಸದೆ ಎಂದು ಕುವೆಂಪು ಅವರ ಕವಿತೆ ಸಾಲು ನೆನೆಯುತ್ತಾ,
2016ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 2022ರ ವೇಳೆಗೆ ರೈತರ ಆದಾಯವನ್ನು ದುಪ್ಪಟ್ಟುಗೊಳಿಸುವುದಾಗಿ ಹೇಳಿದರು. ಆದರೆ ಈಗಲೂ ದುಪ್ಪಟ್ಟು ಬಿಡಿ, ದೇಶದ ಅರ್ಧಕ್ಕೂ ಅಧಿಕ ರೈತರು ಸಾಲದ ಕೂಪದಲ್ಲಿ ಮುಳುಗಿದ್ದಾರೆ. ರೈತರ ಆದಾಯವನ್ನು ದುಪ್ಪಟ್ಟುಗೊಳಿಸಬೇಕು ಎಂದು ಸಂಸತ್ತಿನಲ್ಲಿ ಧ್ವನಿ ಎತ್ತುವ ಮೂಲಕ ರೈತರ ಪರವಾಗಿ ಸಂಸದರು ಮಾತನಾಡಿ, ಕೊನೆಯದಾಗಿ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಏಮ್ಸ್ ಇದ್ದು, ಆದರೆ ಕರ್ನಾಟಕ ಅಂತಹ ಅತಿ ದೊಡ್ಡ ರಾಜ್ಯದಲ್ಲಿ ಏಮ್ಸ್ ನೀಡದೇ ಇರುವುದು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಸಲ್ಲದು. ಕಲ್ಯಾಣ ಕರ್ನಾಟಕದ ಮಹತ್ವಾಕಾಂಕ್ಷೆ ಜಿಲ್ಲೆಯಾದ ರಾಯಚೂರಿನಲ್ಲಿಯೇ ಏಮ್ಸ್ ಸ್ಥಾಪಿಸಬೇಕು ಎಂದು ಸದನದಲ್ಲಿ ಆಗ್ರಹಿಸಿದರು. ಮಾನನೀಯ ಸದಸ್ಯ ಜಿ ಕುಮಾರ್ ನಾಯ್ಕ್ ಜಿ. ಅವಕಾಶಕ್ಕಾಗಿ ಧನ್ಯವಾದಗಳು ಸ್ಪೀಕರ್ ಸರ್. ಮಾನ್ಯ ಅರ್ಥ ಸಚಿವರು ಮಂಡಿಸಿದ ಬಜೆಟ್ ವಾಸ್ತವತೆಯನ್ನು ಬಿಂಬಿಸುವ ಕನ್ನಡಿಯೂ ಅಲ್ಲ, ಭವಿಷ್ಯತೆಗೆ ದಾರಿ ತೋರುವ ದೀವಿಗೆಯೂ ಅಲ್ಲ. ಕಟ್ಟುಕತೆಗಳ ಕಂತೆ, ಅತಿ ಧೈರ್ಯದ ಹೇಳಿಕೆಗಳು, ಮಹದಾಸೆಯ ಸ್ಲೋಗನ್ಗಳು, ಜನಜೀವನದ ಕಷ್ಟ ಕಾರ್ಪಣ್ಯಗಳಿಂದ ವಿಮುಖವಾಗಿರುವಂತಹ ಪುಟ್ಟ ಪುಸ್ತಕ. ಇಂದು ಆರ್ಥಿಕ ಬೆಳವಣಿಗೆ ನಿಧಾನವಾಗಿದೆ, ಹಣದುಬ್ಬರ ದರ ಹೆಚ್ಚಿದೆ, ಅಸಮಾನತೆ ಹೊಸ ದಾಖಲೆ ಸೃಷ್ಟಿಸಿದೆ, ಕಳವಳಕಾರಿಯಾಗಿದೆ. ನಿರುದ್ಯೋಗ ಅಪಾಯಕಾರಿ ಮಟ್ಟದಲ್ಲಿದ್ದು ಒಟ್ಟಿನಲ್ಲಿ ಜನಜೀವನ ದುಸ್ತರವಾಗಿದೆ. ದಿಸ್ ಬಜೆಟ್ is neither a mirror that reflects our prevailing reality nor a lamp that illuminates the path forward. Instead, it is a fine piece of creative fiction, bold in its claims, ambitious in its slogans, and utterly disconnected from the lived experiences of the people. GDP growth has plummeted from 8.2% to 6.4%. Year-on-year inflation in the consumer food price index has surged to 8.39%, squeezing the household budgets. Inequality is at an all-time high, with top 1% of the population controlling staggering 40% of the country's wealth. Unemployment is at a dangerous level, impacting the social harmony. This is not an isolated issue, but an all-India phenomenon. Shri Rahul Gandhi walked across the country, listened to the struggles of the poor, and turned their pain into action, bringing the guarantee schemes that ensure a universal basic income for those who need it most. But what does this government do? It announces income tax benefits to those earning 12 times the per capita income of this country. Also, the write-off of loans of rich defaulters continues. If helping the poor is revdi, then what do you call this? Let us now turn our attention to the gross injustice faced by Karnataka state, sir. The 15th Finance Commission drastically reduced the Karnataka share of central taxes by 23%, from 4.7% to 3.6%, the steepest decline among the states. Given that the Finance Commission is a constitutional body, the Finance Commission minister's hands will be soon tied once again by the 16th Finance Commission report. The report must not be reduced to a mere theoretical exercise. It must reflect the ground realities. We must seek a framework that upholds balanced development, cooperative federalism, social harmony, and a sense of financial justice. States must receive their rightful share, sir. It is not as somebody opines, this is it's not a fiction of imagination. Railways, the budget has misplaced priorities in my opinion. While we need a robust railway network across the country, the government is focusing disproportionately on the showpiece trains such as Vande Bharat and Namo Bharat. These trains serve already well-connected regions, ignoring the needs of the underserved areas. Sir, Karnataka has one of the lowest railway densities in the country. You must be astonished to hear this. For every 100 square kilometers, Karnataka has only 2.62 kilometers of railway tracks, whereas the Uttar Pradesh has more than twice and West Bengal has more than 4 times. When I met the Honorable Railway Minister, he acknowledged this disparity with concern. It is heartening to see that the issue is recognized at the highest levels. But recognition alone will not lay down the railway tracks, sir. I sincerely hope that the government takes immediate steps to introduce much-needed railway projects, particularly Almatti-Yadgir railway line, sir. Sir, as Finance Minister rightly stated, agriculture is the first engine of growth. Rashtrakavi Kuwempu compares the life of a farmer with that of a yogi, sir. Yaru ariyada negila yogiye lokake annava neevanu ಹೆಸರನ್ನು ಬಯಸದೆ ಅತಿಸುಖ ಗಳಿಸದೆ ದುಡಿವನ್ನು ಗೌರವ ಕಾಶಿಸದೆ. In 2016, Prime Minister promised to double the farmers' income by 2022. Yet today, forget doubling, sir, more than half of the country's farmers are in deep debt. Karnataka farmers produce some of the finest chilies in the country. Last season, we had an excellent yield, but due to market failures, tons of chilies are now lying unsold in the cold storage.
What good is a bumper harvest if the farmers cannot get a fair price for their produce? Just as there is a crop insurance for losses due to natural calamities, there must be safeguards against market failures too. That said, I welcome the announcement of Mission for Cotton Productivity in this budget. However, while designing, sir, I have just started, sir. 2 minutes, Sir, however, while design, kindly allow me to speak, Please sir. conclude in 1 minute. Sir, kindly allow me to speak, sir. I have just started this, sir. I have a lot to say, sir. Sir, however, while designing the program, I urge the government to consult the farmers extensively. While on the topic, I would like to acknowledge the Finance Minister for allocating 50 lakh rupees for FPOs from her MPLAT funds to each of the Kalyana Karnataka districts. This reflects her concern for the region, sir. I hope she extends the same generosity to all pressing issues of the region, sir. As the Finance Minister rightly stated, sir, MSMEs are the second engine of growth. But here, what has not been said seems to be more important, sir. Between 2016 and 2021, 1.3 lakh crore workers vanished from the informal sector. 24 lakh enterprises shut down and manufacturing employment fell by 81 lakhs, sir. This budget talks about increasing loan limits under various schemes, but the reality is that it is unlikely to be of any help because the average MSME loan size in backward regions like mine under the Mudra scheme is just 50,000 rupees, sir. Banks are not lending to MSMEs in these regions, but are very busy writing off massive loans for the business friends of this country, this government. This is the part of the story that is unsaid, Thank you, sir. honorable member. Sir, just 2 points. Just 2 Please points. conclude. Kindly allow me to just Please talk about, conclude. sir, most important part of my constituency is health and education, sir. Please Kindly go allow ahead, me you to- will issue. Yes, sir. Speaking of the economic vulnerability, sir, Ayushman Bharat, despite its flaws, has helped poor access tertiary health care. Tertiary healthcare infrastructure is crucial for ensuring equitable access to specialized medical services. Yet, sir, in Karnataka is the only major state, I repeat, Karnataka is the only major state that still lacks aims, sir. ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಯಶಸ್ಸು ಸಾಧಿಸಬೇಕು ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಹೇಳಿದರು. ನಗರದ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಇನ್ಸೈಟ್ ಐಎಎಸ್ ಅಕಾಡೆಮಿ ಬೆಂಗಳೂರು ಮತ್ತು ಅನಗ್ರ ಐಎಎಸ್ ಅಕಾಡೆಮಿ ಬೆಂಗಳೂರು, ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ವತಿಯಿಂದ ಆಯೋಜಿಸಲಾಗಿದ್ದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಸವಾಲುಗಳು ಎದುರಾದಷ್ಟು ಮನುಷ್ಯ ಮತ್ತಷ್ಟು ಬಲಗೊಳ್ಳುತ್ತಾನೆ. ಕಷ್ಟಪಟ್ಟು ಸಾಧನೆ ಮಾಡಿದವರು ಇತರರಿಗಿಂತ ಮಾನಸಿಕವಾಗಿ ಗಟ್ಟಿತನ ಹೊಂದಿರುತ್ತಾರೆ ಎಂದರು. ಮನೆಯಲ್ಲಿ ಕಷ್ಟ ಇದೆ, ಹಣಕಾಸಿನ ತೊಂದರೆ ಇದೆ, ಓದುವಾಗ ಏಕಾಗ್ರತೆ ಸಿಗುತ್ತಿಲ್ಲ ಮುಂತಾದ ಕಾರಣಗಳನ್ನು ನೀಡಿ ಕಲಿಕೆಯಿಂದ ಹಲವರು ದೂರ ಹೋಗುತ್ತಾರೆ. ಸಮಸ್ಯೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ವಿದ್ಯಾರ್ಥಿಗಳು ಓದಬೇಕು ಎಂದು ಸಲಹೆ ನೀಡಿದರು. ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಹಗಲು ರಾತ್ರಿ ಕೆಲಸ ಮಾಡುತ್ತಾರೆ. ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನಕ್ಕಾಗಿ ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಪ್ರತಿಯೊಬ್ಬರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಪಡಬೇಕು. ಅಂದಾಗ ಮಾತ್ರ ಯಶಸ್ಸು ಸಾಧಿಸಲು ಸಾಧ್ಯವಾಗುತ್ತದೆ. ನಾನು ಕೂಡ ಸತತ ಪ್ರಯತ್ನದಿಂದ ಈ ಉನ್ನತ ಸ್ಥಾನ ಪಡೆದಿದ್ದೇನೆ. ನಾನು ಓದುವಾಗ ಈ ರೀತಿ ಮಾರ್ಗದರ್ಶನ ಸಿಕ್ಕಿಲ್ಲ. ಆದರೆ ನಿಮಗೆ ದೊರಕಿರುವುದು ಅದೃಷ್ಟ. ಆದ್ದರಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ದೆಸೆಯಲ್ಲಿ ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ಶ್ರದ್ಧೆಯಿಂದ ಓದಿ ಸಮಾಜದಲ್ಲಿ ಉನ್ನತ ಸ್ಥಾನಗಳನ್ನು ಪಡೆಯಬೇಕು ಎಂದರು. 371 ಯಿಂದ ಸಾಕಷ್ಟು ಅವಕಾಶಗಳಿವೆ. ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಿಂದ ಓದಿದರೆ ಉನ್ನತ ಸ್ಥಾನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದರು.
ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಎಲ್ಲ ಜೋರಾದ ಚಪ್ಪಾಳೆ ಬರಬೇಕು ಅಂತ ಹೇಳಿ ನಾನು ಆಶಿಸ್ತಾ ಇದ್ದೇನೆ. ಹೇ ಪ್ರಭು, ಜ್ಞಾನದ ಬೆಳಕು ನಮ್ಮನ್ನು ಆವರಿಸಲಿ, ನಿನ್ನ ಪ್ರೇಮ ನಮ್ಮನ್ನ ಸುತ್ತಿಕೊಳ್ಳಲಿ, ನಿಮ್ಮ ಶಕ್ತಿ ನಮ್ಮನ್ನು ರಕ್ಷಿಸಲಿ, ನಿಮ್ಮ ಕರುಣೆ ನಮ್ಮ ಮೇಲಿರಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ತಾ ಸಂಸ್ಕೃತಿ ಜ್ಞಾನದ ಮಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಜೋರಾದ ಚಪ್ಪಾಳೆಯ ಮೂಲಕ ಈ ಕಾರ್ಯಕ್ರಮವನ್ನ ನಾವೆಲ್ಲರೂ ಉದ್ಘಾಟಿಸೋಣ. ನಿರಂತರವಾಗಿ ತಮ್ಮ ಕರತಾಳಗಳು ಬರಬೇಕು ಅಂತ ಹೇಳಿ ನಾನು ಆಶಿಸ್ತಾ ಇದ್ದೇನೆ. ಇದು ಜ್ಞಾನವನ್ನ ಬೆಳಗಿಸುವಂತಹ ಕಾರ್ಯಕ್ರಮ, ಓದುವ ಹುಚ್ಚನ್ನ ಎಬ್ಬಿಸುವಂತಹ. IAS, KS ಮತ್ತೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಒಂದು ದಿನದ ನಾವು ಕಾರ್ಯಾಗಾರನ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಇದು ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ, ನಮ್ಮ ಜಿಲ್ಲೆಯಲ್ಲಿ ನಾನು ಸುಮಾರು ಒಂದು 7 ತಿಂಗಳು ಮೇಲೆ ಇದ್ದೀನಿ. ರಾಯಚೂರು ಜಿಲ್ಲೆ ಜನರು, ವಿದ್ಯಾರ್ಥಿನಿಯರು ನನಗೆ ಕಳೆದ 7 ತಿಂಗಳಲ್ಲಿ ಏನು ಅನಿಸ್ತು, ತುಂಬ ಕಷ್ಟಜೀವಿಗಳು ಅಂತ ನನಗೆ ಕಂಡು ಬಂದಿದೆ. ಹಗಲು ರಾತ್ರಿ ಅಂದಂಗೆ ಕೆಲಸ ಮಾಡ್ತಾರೆ. ಬಟ್ ಎಲ್ಲಿ ನಮಗೆ ಹಿನ್ನಡೆ ಅಂದರೆ ಮಾರ್ಗದರ್ಶನ ಮತ್ತು ನಮಗೆ ಗೈಡೆನ್ಸ್ ಅಲ್ಲಿ ಒಂದು ಸ್ವಲ್ಪ ಕೊರತೆ ಇದೆ. ಯಾಕಂದರೆ ರಾಯಚೂರು ಜಿಲ್ಲೆ ಒಂದು ಸ್ವಲ್ಪ ಹಿಂದುಳಿದ ಜಿಲ್ಲೆ ಆದ್ರಿಂದ ಮೈಸೂರು, ಬೆಂಗಳೂರು ಅಂಥ ಕಡೆ ಸಿಗುವ ಒಂದು ಗೈಡೆನ್ಸು, ಕೋಚಿಂಗು ರಾಯಚೂರು ಜಿಲ್ಲೆಯಲ್ಲಿ ಸಿಗಲ್ಲ. ಸೊ ನಮ್ಮ ವಿದ್ಯಾರ್ಥಿನಿಯರಿಗೆ ಮೈಸೂರು, ಬೆಂಗಳೂರು ಅಲ್ಲಿ ಏನು ಕೋಚಿಂಗು ಮತ್ತು ಗೈಡೆನ್ಸ್ ಸಿಗುತ್ತೆ, ಅಂಥದೇ ರೀತಿ ಕೋಚಿಂಗ್ ಮತ್ತು ಗೈಡೆನ್ಸು ನಮ್ಮ ಜಿಲ್ಲೆಯಲ್ಲಿ ಯಾರ್ಯಾರು ಆಸ್ಪಿರೆಂಟ್ಸ್ ಇದ್ದೀರಾ ಸೊ ಅವ್ರಿಗೂ ಕೊಡಬೇಕು ಅಂತ ಈ ಕಾರ್ಯಾಗಾರನ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಇದರಲ್ಲಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆದ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ನಮ್ಮ ನಾರ್ಮಲ್ ಎಕ್ಸಾಮ್ಗಿಂತ ಸಾಕಷ್ಟು ವಿಭಿನ್ನವಾಗಿರುತ್ತೆ. ಯಾಕಂದರೆ ನಾವು ನಾರ್ಮಲ್ ಡಿಗ್ರಿ ಎಕ್ಸಾಮಲ್ಲಿ ಏನು ನಮ್ಮ ಗುರಿ ಪಾಸ್ ಆಗೋದಿರುತ್ತೆ. ಬಟ್ ಸ್ಪರ್ಧಾತ್ಮಕ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾವು ಎಷ್ಟೇ ಚೆನ್ನಾಗಿರ್ಬೋದು, ಬಟ್ ನಮ್ಗಿಂತ ಬೇರೆಯವರು ಚೆನ್ನಾಗಿದ್ದರೆ ನಾವು ಸೆಲೆಕ್ಟ್ ಆಗಲ್ಲ. ಸೊ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಸಕ್ಸಸ್ ಆಗಬೇಕಂದ್ರೆ ನಾವು ಎಲ್ಲರಿಗಿಂತ ಚೆನ್ನಾಗಿರ್ಬೇಕು. ಸೊ ಡಿಗ್ರಿ ಎಕ್ಸಾಮಲ್ಲಿ ನಾವು ಚೆನ್ನಾಗಿದ್ರೆ ನಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಬಟ್ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಾವು ಎಲ್ಲ ಇಡೀ ನಮ್ಮ ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಕ್ಯಾಂಡಿಡೇಟ್ಸ್ ಜೊತೆ, ಬೇರೆ ಬೇರೆ ಅಭ್ಯರ್ಥಿಗಳ ಜೊತೆ ತಾವು ಸ್ಪರ್ಧೆ ಮಾಡಬೇಕಾಗುತ್ತೆ. ಸೊ ಅವ್ರಿಗಿಂತನೂ ತಾವು ಚೆನ್ನಾಗಿ ಪ್ರಿಪೇರ್ ಆಗಿದ್ದು, ಚೆನ್ನಾಗಿ ತಾವು ಪರ್ಫಾರ್ಮ್ ಮಾಡಿದರೆ ಅಷ್ಟೇ ತಾವು ಸೆಲೆಕ್ಟ್ ಆಗ್ತೀರಾ. ಮತ್ತು ಇನ್ನೊಂದು ನಮ್ಮಲ್ಲಿ, ಸೊ ನಾನು ಮತ್ತು ವಿನಯ್ ಅವರು ಒಂದೇ ಸ್ಕೂಲಲ್ಲಿ ಓದಿದ್ದು, ಜವಾಹರ್ ನವೋದಯ ವಿದ್ಯಾಲಯ ಚಿತ್ರದುರ್ಗದಲ್ಲಿ ನಾವಿಬ್ಬರು ಓದಿದ್ದು. ಸೊ ಒಂದು ಸಾಕಷ್ಟು ನಮ್ಮಲ್ಲಿ ಏನೋ ಒಂದು ತಪ್ಪು ತಿಳುವಳಿಕೆ ಇರುತ್ತೆ ಅಂದರೆ, IAS ಆಗಬೇಕಂದ್ರೆ ಯಾವುದೋ ಒಂದು ಒಳ್ಳೆ ಹೈ ಕ್ವಾಲಿಟಿ ಅಥವಾ ಹೈ ಸ್ಟ್ಯಾಂಡರ್ಡ್ ಸ್ಕೂಲಲ್ಲೇ ನಾವು ಓದಿರಬೇಕು, ಅದಾದಮೇಲೆ ಒಳ್ಳೆ ಡಿಗ್ರಿ ಪಡೆದಿರಬೇಕು, ಆಮೇಲೆ ತುಂಬ ವೆಚ್ಚ ಮಾಡಿ ನಾವು ಕೋಚಿಂಗ್ ತಗೋಬೇಕು ಅಂತ ಒಂದು ಸಾಕಷ್ಟು ನಮ್ಮಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ. ಸೊ ನೀವೀಗ ತುಂಬ ಜನ IAS ಆದವ್ರು ನೋಡಿದರೆ ಸಾಕಷ್ಟು ಅವರು ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲೇ ಓದೋರು ಸಾಕಷ್ಟು ಜನ ಸಿಗ್ತಾರೆ. ತುಂಬ ಜನ, ಕೆಲವರೆಲ್ಲ ನರ್ಸು ಥರ ಕೆಲಸ ಮಾಡ್ತಾನೆ IAS ಎಕ್ಸಾಮ್ ಪಾಸ್ ಆದವರು ಉದಾಹರಣೆ ಇದೆ. ಆಮೇಲೆ ನಮ್ಮ ಬ್ಯಾಚಲ್ಲಿ ಒಬ್ಬರಿದ್ದಾರೆ, ಅವರು ಹಾಲು ತರಕಾರಿ ಮಾರ್ಕೊಂಡು IAS ಎಕ್ಸಾಮ್ ಬರೆದು ಪಾಸ್ ಆದವರು ಇದ್ದಾರೆ. ಸೊ ನಾನು ಯಾಕೆ ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಜನರಲಿ ನಮ್ಮ ರಾಯಚೂರು ಜಿಲ್ಲೆ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳಿಗೆ ನಾವೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಟ್ಕೋಬಾರ್ದು. ಇಲ್ಲ ನಾವು ಚೆನ್ನಾಗಿ ಓದಿಲ್ಲ, ಸ್ಟ್ಯಾಂಡರ್ಡ್ ಅಥವಾ ಹೈಫೈ ಸ್ಕೂಲಲ್ಲಿ ನಾವು ಓದಿಲ್ಲ, ಸೊ ಆ ಕಾರಣದಿಂದ ನಾವು IAS ಅಂತ ಎಕ್ಸಾಮಲ್ಲಿ ನಾವು ಪಾಸ್ ಆಗೋಕ್ಕೆ ಆಗುತ್ತೋ ಇಲ್ವೋ ಅಂತ ಒಂದು ನಮ್ಮಲ್ಲೇ ಒಂದು ಡೌಟ್ನ ನಾವು ಮನಸ್ಸಿಂದ ತೆಗಿಬೇಕು. ನೀವು ಕಷ್ಟಪಟ್ಟು ಕನ್ಸಿಸ್ಟೆಂಟಾಗಿ ಕರೆಕ್ಟಾಗಿ ನೀವು ಓದಿದರೆ, ಎಫರ್ಟ್ ಹಾಕಿದರೆ ಖಂಡಿತ ಯಾರು ಆ ಥರ ಮನ್ಸು ಮಾಡ್ತಾರೆ 100% ತಾವು IAS IPS ಏನು ತಾವು ಮನಸ್ಸಲ್ಲಿ ಅನ್ಕೊತೀರಾ ಅದು
ಆಗೇ ಆಗ್ಬೋದು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಬೆಂಗಳೂರಿನ ಇನ್ಸೈಟ್ ಐಎಎಸ್ ಅಕಾಡೆಮಿ ನಿರ್ದೇಶಕ ಜಿಬಿ ವಿನಯ್ ಕುಮಾರ್, ಸಹಾಯಕ ಆಯುಕ್ತ ಗಜಾನನ ಬಾಲೆ, ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ, ರಾಯಚೂರು ಗ್ರೇಡ್ 2 ತಹಸೀಲ್ದಾರ್ ಭೀಮರಾಯ ಬಿ ರಾಮಸಮುದ್ರ ಮಾತನಾಡಿದರು. ಇಲ್ಲಿ ಕೂರೋದಕ್ಕೆ ಆಸೆ ಇದೆ ಅಂತ ಎಷ್ಟು ಜನಕ್ಕೆ ಆಸೆ ಇದೆ? ಬೇರೆ ಗುಡ್. ಅಥವಾ ಇಲ್ಲಪ್ಪ ಬಹಳ ಓದಬೇಕು, ಎಕ್ಸಾಮ್ IAS ಆಗ್ಬೇಕು, IPS ಆಗ್ಬೇಕು ಅಂತಂದ್ರೆ ಒಂದು ಡಿಸ್ಟೆನ್ಸ್ ಇರುತ್ತೆ ಅದ್ರ ಮಧ್ಯೆ. ಇಲ್ಲಿಂದ ಆ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡಬೇಕು. ಆ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡಬೇಕು ಅನ್ನೋದಾದ್ರೆ ಹಲವಾರು ತ್ಯಾಗಗಳನ್ನು ಮಾಡಬೇಕು. ಜೊತೆಗೆ ನಿಮ್ಮಲ್ಲಿ, ನಿಮ್ಮ ಮನಸ್ಸಿನೊಳಗೆ, ನಿಮ್ಮ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಆಗಬೇಕು. ನೀವು ಈಗಿರೋ ವ್ಯಕ್ತಿತ್ವಕ್ಕೂ ಈ ಪರೀಕ್ಷೆ ಪಾಸ್ ಮಾಡೋದಕ್ಕೆ ಬೇಕಾದಂತ ವ್ಯಕ್ತಿತ್ವಕ್ಕೂ ಬಹಳ ಡಿಫರೆನ್ಸ್ ಇರುತ್ತೆ, ಅಂತರ ಇರುತ್ತೆ. ಆ ಒಂದು ಪರಿವರ್ತನೆ ನಿಮ್ಮಲ್ಲಿ ಆಗ್ಬೇಕು. ಆ ಪರಿವರ್ತನೆ ಆಗಬೇಕು ಅಂತಂದ್ರೆ ಈ IAS ತಯಾರಿ ಮಾಡೋದಕ್ಕೆ, IAS ಆಗೋದಕ್ಕೆ ಯಾವ ರೀತಿ ವ್ಯಕ್ತಿತ್ವ ಇರಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಬೇಕು. ಅದರ ಬಗ್ಗೆನೂ ಕೂಡ ಮಾತಾಡ್ತೀವಿ. ಮೂರನೇದು, ನಿಮಗೆ ನಿರಂತರವಾಗಿ ಆ ವ್ಯಕ್ತಿತ್ವದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ, ಪರಿವರ್ತನೆ ಆಗಬೇಕು ಅನ್ನೋದಾದ್ರೆ ನಿರಂತರವಾಗಿ ಕುತೂಹಲಿಗಳಾಗಿರ್ಬೇಕು, ಕ್ಯೂರಿಯಾಸಿಟಿ. ನಿರಂತರವಾಗಿ ನಾನು ಕಲಿತೀನಿ, ಜ್ಞಾನ ಎಲ್ಲಿಂದನಾದ್ರೂ ಬರಲಿ, ಆ ಜ್ಞಾನನ ನಾನು ಸಂಪಾದನೆ ಮಾಡ್ತೀನಿ ಅನ್ನೋ ಒಂದು ಮನೋಭಾವ ಬೆಳೆಸ್ಕೋಬೇಕು. ಲೆಟ್ ನಾಲೆಜ್ ಕಮ್ ಫ್ರಮ್ ಎವ್ರಿ ಸೈಡ್. ಆ ನಾಲೆಜ್ ನಾನು ಕಲಿತೀನಿ, ಆ ನಾಲೆಜ್ ನಾನು ಕಲಿಯೋದಕ್ಕೆ ಒಂದು ಓಪನ್ ಮೈಂಡ್ ಅಂತ ಏನ್ ಹೇಳ್ತೀವಿ, ಆ ಓಪನ್ ಮೈಂಡ್ ಇಟ್ಕೊಳ್ಳುವಂತ ವ್ಯಕ್ತಿತ್ವ ನೀವು ಬೆಳೆಸ್ಕೋಬೇಕು. ಇಲ್ಲಪ್ಪ ಈ ಸೆಷನ್ ನನಗೆ ಬೇಕಾಗಿಲ್ಲ, ನನ್ನ ನಾಳೆ ಡಿಗ್ರಿ ಎಕ್ಸಾಮ್ ಇದೆ. ನಿಮಗೆ ಡಿಗ್ರಿ ಎಕ್ಸಾಮ್ ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲ ನಾಳೆ ಈ ವೇದಿಕೆ ಮೇಲೆ ಬಂದು ಕೂತ್ಕೊಂಡು ನೀವು ಈ ರೀತಿ ಒಂದು ಇನಿಷಿಯೇಷನ್ ತಗೊಂಡು ಸಾವಿರಾರು ಜನಕ್ಕೆ ಜೀವನದಲ್ಲಿ ದೀಪ ಆಗೋದು ಹೆಚ್ಚು ಇಂಪಾರ್ಟೆಂಟ್. ಡಿಗ್ರಿ ಎಕ್ಸಾಮ್ ಇಂಪಾರ್ಟೆಂಟ್ ಇಲ್ಲ ಅಂತಂದಲ್ಲ, ಹೋಗಿ ಬರಿಬೇಕು, ಆದ್ರೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅಥವಾ ಇನ್ನೊಬ್ರು ಯಾರಾದ್ರೂ ಒಂದು ಮಾತನ್ನು ಹೇಳಿದಾಗ ಹಲವಾರು ಜ್ಞಾನಿಗಳು ಬರ್ತಾರೆ, ಹಲವಾರು ವಿಚಾರವಂತರು ಬಂದು ಎಲ್ಲೇ ಇರ್ಬೋದು ಅದು. ಸೊ ಆ ಓಪನ್ ಮೈಂಡ್ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನಾವು ಭಾರತ ಅಂತ ಅಂದಾಗ ನಮ್ಮೆಲ್ಲರ ಮೈಂಡ್ ಅಲ್ಲಿ ಬರೋದೇನು? ಪ್ರಜಾಪ್ರಭುತ್ವ ಅಂತ. ಹೌದು ತಾನೆ? ಪ್ರಜಾಪ್ರಭುತ್ವದ ಡೆಫಿನಿಷನ್ ಏನು? ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಇರುವಂತಹ ಸರ್ಕಾರ ಅಥವಾ ವ್ಯವಸ್ಥೆ ಪ್ರಜಾಪ್ರಭುತ್ವ ಅಂತ ಅಬ್ರಹಾಂ ಲಿಂಕನ್ ಕೊಟ್ಟಿದ್ದು, ಹೌದಲ್ವಾ? ಸೊ ಆ ಡೆಫಿನೇಷನ್ ನಂಬಿ ನಾವೇನ್ ಮಾಡ್ತಾ ಇದೀವಿ, ನಾವು ಭಾಗಿಯಾಗ್ತೀವಿ, ಎಲೆಕ್ಷನ್ ನಲ್ಲಿ ಇರ್ಬೋದು ಅಥವಾ ಈ ರೀತಿ ಸಮಾರಂಭಗಳಲ್ಲಿ ಭಾಗಿಯಾಗ್ತೀವಿ. ಸರ್ಕಾರದ ಸವಲತ್ತುಗಳು ನಮಗೆ ಬೇಕು ಅಂತಂದ್ರೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಕಳಿಸ್ತೀವಿ. ಆದ್ರೆ ಈ ಪ್ರಜಾಪ್ರಭುತ್ವದ ಜೊತೆಗೆ ನಮಗೆ ಸಿಕ್ಕದ್ದೇನು? ಅತ್ಯಮೂಲ್ಯವಾದದ್ದು ಸ್ವಾತಂತ್ರ್ಯ, ಫ್ರೀಡಮ್. ಫ್ರೀಡಮ್, ವಾಟ್ ಈಸ್ ದ ಮೀನಿಂಗ್ ಆಫ್ ಫ್ರೀಡಮ್? ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂತಂದ್ರೆ ನಮ್ಮ ಮುಂದೆ ಹಲವಾರು ಆಯ್ಕೆಗಳಿರಬೇಕು. ನಮಗೆ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ, ನಾನು ಕಂಡ ಕನಸನ್ನು ಈಡೇರಿಸ್ಕೊಳ್ಳೋದಕ್ಕೆ ಇರುವಂತ ಮುಕ್ತ ವ್ಯವಸ್ಥೆ ಸ್ವಾತಂತ್ರ್ಯ. ಅಲ್ಲಿ ಯಾವುದೇ ಅಡೆತಡೆ ಇರಬಾರ್ದು. ನಾಳೆ ನೀವು ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಬೇಕಾದಂತ ಒಂದು ಮುಕ್ತ ವಾತಾವರಣ ಇರಬೇಕು. ಜೊತೆಗೆ ನಿಮ್ಮ ಮುಂದೆ ಆಯ್ಕೆಗಳು ಇರಬೇಕು. ಅದು ನಿಜವಾದ ಸ್ವಾತಂತ್ರ್ಯ. ಜೊತೆಗೆ ಸ್ವಾತಂತ್ರ್ಯದ ಜೊತೆಗೆ ಇನ್ನೊಂದಿರಬೇಕು, ಏನು? ಸಮಾನತೆ ಇರಬೇಕು, ಹೌದಲ್ವಾ? ಶೈಕ್ಷಣಿಕ ಸಮಾನತೆ. ಸರ್ಕಾರಿ ಶಾಲೆಯಲ್ಲಿ ಸಿಗ್ತಿರುವಂತಹ ಶಿಕ್ಷಣ ಯಾವ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಸಿಗುತ್ತೆ ಅದೇ ರೀತಿ ಗುಣಮಟ್ಟದ್ದಾಗಿರ್ಬೇಕು, ಹೌದಾ ಇಲ್ಲ? ನೀವೆಲ್ಲರೂ ಎಷ್ಟು ಓಟ್ ಹಾಕ್ತೀರಿ? ಎಲ್ಲ ಗೈಡೆನ್ಸ್ ನಮಗೆ ನಮ್ಮ ಫ್ರೆಂಡ್ಸ್ ಇಂದ ಸಿಕ್ಕಿದೆ. ಸೊ ಇವೆಂಚುಲಿ 2015 ಎಕ್ಸಾಮ್ ಕೊಟ್ಟಾಗ ನನಗೆ ಕೂಡ ತುಂಬ ಜಾಸ್ತಿ ನರ್ವಸ್ನೆಸ್ ಇತ್ತು ಇಂಟರ್ವ್ಯೂಗೆ ಹೋದಾಗ. ಮತ್ತು ನಮ್ಮ ಇಂಟರ್ವ್ಯೂ ಕೂಡ ತುಂಬ ವಿಚಿತ್ರ ಪರಿಸ್ಥಿತಿ ಇತ್ತು ಅದು. ಯಾಕೆ ಅಂದರೆ ಇಂಟರ್ವ್ಯೂಗೆ ನಾನು ಹೋದಾಗ ಅದು ಇಂಟರ್ವ್ಯೂಲ್ಲಿ ನೋಡಿ 5 ಜನ ಪ್ಯಾನೆಲ್ ಮೆಂಬರ್ಸ್ ಇರ್ತಾರೆ. ಸೊ ಅವರು ಯಾವುದು ಕ್ವೆಶನ್ ನಿಮಗೆ ಕೇಳ್ಬೋದು, ಅವರು ಯಾವುದು ರಿಸ್ಟ್ರಿಕ್ಷನ್ ಇಲ್ಲ ಅವರಿಗೆ. ಸೊ ನಾನು ಆ ಕಡೆ ಹೋದಾಗ ಅವರು 40 ಮಿನಿಟ್ಸ್ ನಮ್ಮ ಇಂಟರ್ವ್ಯೂ ಆಗಿತ್ತು. 40 ಮಿನಿಟ್ಸಲ್ಲಿ ಅವರು ನಮಗೆ ಮ್ಯಾನೇಜ್ಮೆಂಟ್ ಬಗ್ಗೆ ಯಾವುದು ಕ್ವೆಶನ್ ಕೇಳಿಲ್ಲ. ನಮ್ಮ ಜಾಬ್ ಬಗ್ಗೆ, ನಾನು 7 ವರ್ಷ ಕಾರ್ಪೊರೇಟ್ ಸೆಕ್ಟರ್ಲಿ ಜಾಬ್ ಮಾಡಿದ್ದೀನಿ ಫೈನಾನ್ಸಲ್ಲಿ, ಫೈನಾನ್ಸ್ ಬಗ್ಗೆ ಯಾವುದು ಕ್ವೆಶನ್ ಕೇಳಿಲ್ಲ.
ಬರೀ ಬೇರೆ ಬೇರೆ ಕ್ವಶನ್ಸ್ ಕೇಳಿದ್ರು. ಫಾರ್ ಎಕ್ಸಾಂಪಲ್, ಹೌ ಡಸ್ ಅ ಕ್ರಯೋಜೆನಿಕ್ ಇಂಜಿನ್ ವರ್ಕ್? ಸೊ ಐ ಆಮ್ ನಾಟ್ ಎನ್ ಇಂಜಿನಿಯರ್. ನಾರ್ಮಲ್ ಇಂಜಿನ್ ಹೇಗೆ ಕೆಲಸ ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಕ್ರಯೋಜೆನಿಕ್ ಇಂಜಿನ್ ಬಗ್ಗೆ ಯಾವುದೋ ಇನ್ಫಾರ್ಮೇಷನ್ ಇದ್ದಿಲ್ಲ ನಮ್ಮ ಕಡೆ. ಸೊ ಅದು ಇದಕ್ಕೆ ಹೇಳಬೇಕಿತ್ತು ನಮಗೆ. ಸೊ ನಮಗೆ ಏನು ಇನ್ಫಾರ್ಮೇಷನ್ ಇಲ್ಲ ಅಂತ. ಮತ್ತೆ ಆಯಿಲ್ ಪ್ರೈಸಸ್ ಕಡಿಮೆ ಆಗಿದ್ದರೆ ರಷ್ಯನ್ ಇಕಾನಮಿ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ, ಈ ಪ್ರಕಾರದ ಕ್ವಶನ್ ಇದೆ. ಸೊ ಬೇಸಿಕಲಿ, ಆ್ಯಂಡ್ ಅಗೇನ್ ಐ ಆಮ್ ರಿಪೀಟಿಂಗ್, ನಮಗೆ ಗೊತ್ತಿಲ್ಲ ಇದು ಪ್ರಶ್ನೆದ ಉತ್ತರ ಈಗ ಕೂಡ ಗೊತ್ತಿಲ್ಲ ನಮಗೆ. ಬಟ್ ಅದು ಪ್ರಶ್ನೆ ಯಾಕೆ ಕೇಳಿದರು ಅವರು? ನಾಲೆಜ್ ಟೆಸ್ಟ್ ಪ್ರಿಲಿಮ್ ಮತ್ತು ಮೇನ್ಸ್ ಆಗಿ ಆಗಿತ್ತು. ನಮ್ಮ ಕಾನ್ಫಿಡೆನ್ಸ್, ನಮ್ಮ ಪ್ರೆಸೆಂಟೇಷನ್, ನಮ್ಮ ಟೆಂಪರಾಮೆಂಟ್ ಅದು ಹೇಗೆ ಇದೆ ಅದು ನೋಡಿ ಸಲುವಾಗಿ ಅವರು ಇವೆಲ್ಲ ಪ್ರಶ್ನೆ ಕೇಳಿದರು ನಮಗೆ. ಸೊ ನೀವು ಯಾವಾಗ ಈಗ ಪ್ರಿಪೇರ್ ಮಾಡ್ತೀರಿ, ಈಗ ಮೋಸ್ಟ್ ಆಫ್ ಯು ಆರ್ ಫ್ರಮ್ ಡಿಗ್ರಿ ಕಾಲೇಜಸ್. ಸೊ ಈಗ ನೀವು ಡಿಗ್ರಿ ಮಾಡ್ತಾ ಇದ್ದೀರಿ, ನಿಮ್ಮದು ಏಮ್ ಏನೂ ಇರಲಿ, ಯು ವಾಂಟ್ ಟು ಡೂ KPSC, UPSC ಆರ್ ಎನಿ ಅದರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಫಸ್ಟ್ ನಿಮ್ಮದು ಡಿಗ್ರಿ ಸರಿಯಾಗಿ ಆಗಬೇಕು. ಡಿಗ್ರಿ ನೋಡಿ, ಗ್ರ್ಯಾಜುಯೇಷನ್ ಇಡೀ ಕರಿಯರಲ್ಲಿ ಒಂದು ಬಾರಿ ಆಗುತ್ತೆ. ಓಕೆ, ನೀವು ಮಾಡ್ಬೋದು, 2 ಸರ್ತಿ ಮಾಡ್ಬೋದು ಟೈಮ್ ಇದ್ರೆ. ಬಟ್ ಐಡಿಯಲಿ ಗ್ರ್ಯಾಜುಯೇಷನ್ ಹ್ಯಾಪನ್ಸ್ ಜಸ್ಟ್ ಒನ್ ಇನ್ ಯುವರ್ ಲೈಫ್ ಟೈಮ್. ಸೊ ನಮ್ಮ ಲೈಫ್ ಟೈಮಲ್ಲಿ ಒಂದು ಬಾರಿ ನಾವು ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದೀವಿ ಅಂದರೆ ಅದು ಸರಿಯಾಗಿ ಆಗಬೇಕು. ದಟ್ ಈಸ್ ಯುವರ್ ಫಸ್ಟ್ ಪಾಯಿಂಟ್ ಆಫ್ ಕಾನ್ಫಿಡೆನ್ಸ್. ನಾನು ಸರಿಯಾಗಿ ಗ್ರ್ಯಾಜುಯೇಷನ್ ಮಾಡಿದ್ದೀವಿ, ನಾನು ನಮ್ಮ ಯೂನಿವರ್ಸಿಟಿಯಲ್ಲಿ ಟಾಪರ್ ಇದ್ದೀವಿ, ಅಥವಾ ನಾನು ಇದು ಸಬ್ಜೆಕ್ಟಲ್ಲಿ ಟಾಪರ್ ಇದ್ದೀವಿ ಅಂತ. ದಟ್ ಈಸ್ ದ ಫಸ್ಟ್ ಪಾಯಿಂಟ್ ಆಫ್ ಕಾನ್ಫಿಡೆನ್ಸ್ ಫಾರ್ ಯು. ಸೆಕೆಂಡ್ ಪಾಯಿಂಟ್ ಇಸ್, ನೀವು ನಿಮ್ಮದು ಕರಿಯರ್ ಬಗ್ಗೆ ತುಂಬ ಸೀರಿಯಸ್ ಆಗಿ ವಿಚಾರ ಮಾಡಬೇಕು. ಫಸ್ಟ್ ಆಫ್ ಆಲ್ ಏನಾಗುತ್ತೆ ನೋಡಿ, ಈಗ ನಿಮ್ಮ ಎಲ್ಲ ಕಡೆ ಸ್ಮಾರ್ಟ್ಫೋನ್ಸ್ ಎಲ್ಲ ಇರುತ್ತೆ. ಸೊ ಸ್ಮಾರ್ಟ್ಫೋನ್ಸಲ್ಲಿ ಮತ್ತು ಇಂಡಿಯಾದಲ್ಲಿ ಇಂಟರ್ನೆಟ್ ಡೇಟಾ ಕೂಡ ತುಂಬ ಚೀಪ್ ಇದೆ. ಸೊ ಕಂಟಿನ್ಯೂಸ್ ಆಗಿ ನಾವು ರೀಲ್ಸ್ ಮತ್ತು ಬೇರೆ ಬೇರೆ ವಿಡಿಯೋಸಲ್ಲಿ ನಮಗೆ ಆ್ಯಕ್ಸೆಸ್ ಸಿಗುತ್ತೆ. ಸೊ ಅದು ಎಲ್ಲ ನೋಡಿದರೆ ನಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ, ಮತ್ತು ನಮಗೆ ಏನು ಸ್ಪೆಸಿಫಿಕ್ ನಾಲೆಜ್ ಕೂಡ ಸಿಕ್ಕಿಲ್ಲ ಅದರಿಂದ. ಸೊ ನಮ್ಮ ಕಡೆ ಏನು ರಿಸೋರ್ಸಸ್ ಇದೆ, ಮೊಬೈಲ್ ಫೋನ್ಸ್, ಇಂಟರ್ನೆಟ್, ಇದೆಲ್ಲ ಸರಿಯಾಗಿ ನೀವು ಉಪಯೋಗ ಮಾಡಬೇಕು. ಜೊತೆಗೆ ಸೀರಿಯಸ್ನೆಸ್ ಹೇಗೆ ಬರುತ್ತೆ ಕರಿಯರ್ಗೆ, ಅದು ಬಗ್ಗೆ ಸ್ವಲ್ಪ ನಾನು ನಿಮಗೆ ಐಡಿಯಾ ಕೊಡ್ತೀನಿ. ದ ಹೋಲ್ ವರ್ಲ್ಡ್ ವರ್ಕ್ಸ್ ಆನ್ ಇಕನಾಮಿಕ್ಸ್. ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೋದಾಗ ನಮ್ಮ ಫೈನಾನ್ಸ್ ಮತ್ತು ಇಕನಾಮಿಕ್ಸ್ ನಮ್ಮ CEO ಸರು ಹೇಳಿರೋ ಪ್ರಕಾರ ಈಗ ನಮ್ಮ ಬಹಳಷ್ಟು ಆಸ್ಪಿರೆಂಟ್ಸ್ ಯಾವ ಥರ ಇರ್ತಾರೆ ಅಂದರೆ IIT, IIM ಈ ಥರ ಇರ್ತಾರೆ. ಬಟ್ ಈಗ ನಮ್ಮ DC ಸರ್ ನೋಡ್ಬೋದು, CEO ಸರ್ ಅವ್ರನ್ನ ನೋಡ್ಬೋದು, ನನ್ನನ್ನು ನೋಡ್ಬೋದು. ನಾನೇನು IIT ಕಾಲೇಜ್ ಇಲ್ಲ, ನಾರ್ಮಲ್ ಬೆಳಗಾವಿಯಿಂದ ಬಂದವನು. ಕನ್ನಡ ಮಾಧ್ಯಮದಲ್ಲಿ 10ನೇ ತನಕ ಓದಿದ್ದೀನಿ. ಸೊ 10ನೇ ತನಕ ನನಗೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೂ ಬರ್ತಿರ್ಲಿಲ್ಲ. ಸೊ ಇಂಗ್ಲೀಷ್ ಕೂಡ ನಾವು ಪ್ರಾಕ್ಟೀಸ್ ಮಾಡಿ ಇಂಟರ್ವ್ಯೂ ಟೈಮಲ್ಲಿ ಕಲ್ತಿದ್ದೀವಿ. ಸೊ ಈ ಥರ ಕೂಡ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಸೊ ಇಂಜಿನಿಯರಿಂಗ್ ಮಾಡಿದ್ವಿ, ಪ್ಲೇಸ್ಮೆಂಟ್ ಕೂಡ ಆಗಿರಲಿಲ್ಲ. ಸೊ UPSC ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಎಲ್ಲ ಜನ ಯಾವ ಥರ ಮಾತಾಡ್ತಾ ಇದ್ರು ಅಂದರೆ, ಏನಪ್ಪ ಇವನು ಪ್ಲೇಸ್ಮೆಂಟ್ ಆಗಿಲ್ಲ, UPSC ಹೇಗೆ ಮಾಡ್ತಾನೆ, ಪ್ಲೇಸ್ಮೆಂಟ್ ಆಗಿರ್ಲಿಕ್ಕಿಲ್ಲ, ಅದಕ್ಕೆ UPSC ಮಾಡೋಕ್ಕೆ ಟ್ರೈ ಮಾಡ್ತಿರ್ಬೋದು, ಅಲ್ಲಿಯೂ ಫೇಲ್ ಆಗ್ತಾನೆ, ಈ ಥರ ಎಲ್ಲ ಅನ್ಕೊಂಡಿದ್ರು. ಬಟ್ DC ಸರ್ ಅವರು, CEO ಸರ್ ಅವರೆಲ್ಲ ಎಕ್ಸಾಮ್ ಕ್ಲಿಯರ್ ಮಾಡಿದಾಗ ಅವರು ಯಾವ ಥರ ಕ್ಲಿಯರ್ ಮಾಡಿದ್ದಾರೆ, ಅದೇ ಥರ ಇನ್ಸೈಟ್ಸ್ ಸಂಸ್ಥೆಯಿಂದ ವಿನಯ್ ಸರ್ ಅವರು ತುಂಬ ಚೆನ್ನಾಗಿ ಗೈಡೆನ್ಸ್ ಮಾಡ್ತಾಯಿದ್ರು. ಹಳ್ಳಿಗಳಿಂದ ಬಂದ ವಿದ್ಯಾರ್ಥಿಗಳಿಗೆ ಗೈಡೆನ್ಸ್ ಮಾಡ್ತಾಯಿದ್ರು. ಸೊ ಆ ಥರ ಅವ್ರ ಹತ್ರ ಹೋಗಿ ಅವ್ರ ಕಡೆಯಿಂದ ಗೈಡೆನ್ಸ್ ತೊಗೊಂಡ್ರು. ಸೊ ಮೊದಲನೇ ಅಟೆಂಪ್ಟಲ್ಲಿ ಆಗಲಿಲ್ಲ, 2ನೇ ಅಟೆಂಪ್ಟಲ್ಲಿ ಆಗಲಿಲ್ಲ, 5th ಅಟೆಂಪ್ಟಲ್ಲಿ ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಆಯಿತು. 663ನೇ ರ್ಯಾಂಕ್ ಬಂತು, ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಆಯಿತು. ಸೊ ಅದರ ನಂತರ ಇನ್ನೊಂದು ಲಾಸ್ಟ್ ಅಟೆಂಪ್ಟ್ ಓದಿತ್ತು ನಂದು. 6ನೇ ಅಟೆಂಪ್ಟಿಗೆ ಮತ್ತೊಮ್ಮೆ ಪ್ರಯತ್ನ ಪಟ್ಟು ಮತ್ತೊಮ್ಮೆ ಎಕ್ಸಾಮ್ ಬರೆದೆ. 319ನೇ ರ್ಯಾಂಕ್ ಬಂದು IAS ಸಿಕ್ತು, ಕರ್ನಾಟಕ ಕ್ಯಾಡರ್ ಸಿಕ್ತು. ಸೊ ಇದ್ರ ಬಗ್ಗೆ ಮತ್ತೆ ನಾವು ಲಾಸ್ಟ್ ಸೆಷನಲ್ಲಿ ಮಾತಾಡ್ತೀನಿ. ಸೊ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಚಿದಾನಂದ ಕುರಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ರಾಜೇಂದ್ರ ಜಲ್ದಾರ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಅಶೋಕ್, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕಾರಿ ಸಂಗಮೇಶ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ವೆಂಕಣ್ಣ, SKES ಪ್ಯಾರಾಮೆಡಿಕಲ್ ಆಚಾರ್ಯ ಡಾಕ್ಟರ್ ಬಾಬುರಾವ್ ಶೇಗುಣಿಸಿ ಇದ್ದರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ವತಿಯಿಂದ ನಡೆಯಲಿರುವ 10ನೇ ಸಾಹಿತ್ಯ ಸಮ್ಮೇಳನದ ಲಾಂಛನವನ್ನು ಸಚಿವ NS
ಬೋಸರಾಜು ಬಿಡುಗಡೆಗೊಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು ಅವರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ವತಿಯಿಂದ ನಡೆಯಲಿರುವ ತಾಲೂಕು ಮಟ್ಟದ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನವನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದಿಂದ ಪಟ್ಟಣದಲ್ಲಿ ಫೆಬ್ರವರಿ 27ರಂದು ನಡೆಯಲಿರುವ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆಯಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಶಾಸಕ ಹಂಪಯ್ಯ ನಾಯಕ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷರಾದ ರವಿಕುಮಾರ್ ಪಾಟೀಲ್, ಬಸವರಾಜ ಜಂಗಮರಹಳ್ಳಿ, ಕೆಇ ವಿಜಯಲಕ್ಷ್ಮಿ, ಗೋಪಾಲ ನಾಯಕ್ ಜೂಕೂರು, ಲಕ್ಷ್ಮಣರಾವ್ ಕಪ್ಗಲ್, ಸಲಾವುದ್ದೀನ್, ಬಸವರಾಜ್ ಕನ್ನಾರಿ, ಶರಣಯ್ಯ ಸ್ವಾಮಿ ಸೇರಿದಂತೆ ಇನ್ನಿತರರು ಇದ್ದರು. ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ್ದರಿಂದ ಸಾರಿಗೆ ಬಸ್ ಚಾಲಕನಿಗೆ ಟ್ರಾಫಿಕ್ ಪೊಲೀಸ್ ದಂಡ ವಿಧಿಸಿದ ಘಟನೆ ಇಂದು ಜರುಗಿದೆ. ಗುಳೇದ ಗುಡ್ಡದಿಂದ ರಾಯಚೂರು ನಗರಕ್ಕೆ ಬರುತ್ತಿದ್ದ ಸಾರಿಗೆ ಬಸ್ ನಗರದ ಬಸವೇಶ್ವರ ವೃತ್ತದಲ್ಲಿ ಸಂಚಾರ ನಿಯಮ ಉಲ್ಲಂಘನೆ ಮಾಡಿ ಮುಂದೆ ಸಾಗುತ್ತಿದ್ದ ಬಸ್ ತಡೆದು ನಿಲ್ಲಿಸಿದ ಟ್ರಾಫಿಕ್ ಪೊಲೀಸ್ ದಂಡ ವಿಧಿಸಿ ರಶೀದಿ ನೀಡಿದರು. ಸರ್ಕಾರಿ ಬಸ್ ಚಾಲಕರು ಸಂಚಾರ ನಿಯಮ ಪಾಲಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಾವು ಮನುಷ್ಯರೇ 20 ವರ್ಷಗಳಿಂದ ಸೇವೆ ಸಲ್ಲಿಸಿದರೂ ನಮಗೆ ಬಡ್ತಿ ವೇತನ ಹೆಚ್ಚಳ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿಲ್ಲ. ನಮ್ಮ ಹುದ್ದೆಯನ್ನು ತಾಂತ್ರಿಕ ಹುದ್ದೆ ಎಂದು ಪರಿಗಣಿಸಿ ಮೂಲಭೂತ ಸೌಕರ್ಯ ಒದಗಿಸುವಂತೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ತಾಲೂಕು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶಿಲ್ಪಾ ಕಟ್ಟಿಮನಿ ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆ ಮತ್ತು ಬೇಡಿಕೆ ಈಡೇರಿಕೆಗಾಗಿ ಹಮ್ಮಿಕೊಂಡಿರುವ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಬೆಂಬಲಿಸಿ ಸಂಘದ ತಾಲೂಕು ಸಮಿತಿಯಿಂದ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಮುಷ್ಕರದಲ್ಲಿ ಸುಮಾರು 38ಕ್ಕೂ ಅಧಿಕ ಗ್ರಾಮ ಆಡಳಿತ ಅಧಿಕಾರಿಗಳು ಭಾಗವಹಿಸಿ ತಮ್ಮ ನ್ಯಾಯಯುತವಾದ ಬೇಡಿಕೆ ಈಡೇರಿಸಲು ಸರ್ಕಾರ ಮುಂದಾಗದೇ ಇರುವ ನಡೆಯನ್ನು ತೀವ್ರವಾಗಿ ಖಂಡಿಸಿದರು. ಮೊದಲನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡ ಸಮಯದಲ್ಲಿ ಸರ್ಕಾರವು ನಮ್ಮ ಬೇಡಿಕೆ ಈಡೇರಿಸುವ ಭರವಸೆ ನೀಡಿತ್ತು. ಈ ಹಿನ್ನೆಲೆ ಮುಷ್ಕರ ಕೈಬಿಡಲಾಗಿತ್ತು. ಈಗಾಗಲೇ ಮುಷ್ಕರ ಕೈಬಿಟ್ಟು 3 ತಿಂಗಳು ಗತಿಸಿದರೂ ನಮ್ಮ ಬೇಡಿಕೆ ಈಡೇರಿಸದೇ ಇರುವುದು ಸರಿಯಾದ ಕ್ರಮವಲ್ಲ. ಕೂಡಲೇ ನಮ್ಮ ನ್ಯಾಯಯುತವಾದ ಬೇಡಿಕೆ ಈಡೇರಿಸುವಂತೆ ಸಂಘದ ಅಧ್ಯಕ್ಷ ಬೀರೇಂದ್ರ ಮೇಟಿ ಹೇಳಿದರು. ಈ ಮುಷ್ಕರದ ಉದ್ದೇಶ ಈಗಾಗಲೇ ನಾವು 3 ತಿಂಗಳ ಹಿಂದೆ ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ನಮ್ಮ ರಾಜ್ಯ ಘನ ಸರ್ಕಾರಕ್ಕೆ ಮೆಮೊರಂಡಮ್ ಕೊಟ್ಟು ಆಲ್ರೆಡಿ ಒಂದು 3 ದಿನ ಸ್ಟ್ರೈಕ್ ಕೂಡ ಮಾಡಿದ್ವಿ. ಅವರ ಹೇಳಿಕೆಯಂತೆ ಅವರು ನಮಗೆ ಸೈನ್ ಮಾಡಿ ಕೂಡ ನಿಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ, ನಿಮ್ಮ ಮುಷ್ಕರವನ್ನು ಹಿಂಪಡ್ರಿ ಅಂತ ಹೇಳಿದರು. ಅವ್ರ ಹೇಳಿಕೆಯಂತೆ ನಾವು ಮುಷ್ಕರವನ್ನು ಹಿಂಪಡೆದು 3 ತಿಂಗಳಾದರೂ ಕೂಡ ನಮ್ಮ ಇತರೆ ಯಾವುದೇ ಬೇಡಿಕೆಗಳನ್ನು ಅವ್ರು ಇವತ್ತಿನವರೆಗೂ ಈಡೇರಿಸಿಲ್ಲ. ಜೊತೆಗೆ ತಾಂತ್ರಿಕೇತರ ಸಿಬ್ಬಂದಿ ಅಂತ ಹೇಳ್ತಾರೆ, ನಮಗೆ 21ಕ್ಕಿಂತ ಹೆಚ್ಚು
ತಾಂತ್ರಿಕ ಕೆಲಸಗಳನ್ನು ಮೊಬೈಲಲ್ಲೇ ನಮ್ಮ ಕಡೆಯಿಂದ ಮಾಡಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತಾಂತ್ರಿಕ ಸಲಕರಣೆಯನ್ನು ಕೂಡ ಸರ್ಕಾರದ ವತಿಯಿಂದ ನೀಡುವುದಿಲ್ಲ. ಗ್ರಾಮ ಆಡಳಿತಾಧಿಕಾರಿಗಳಿಗೆ ಅವರ ಕೆಲಸದ ಅವಧಿಯಲ್ಲಿ ಕೆಲಸದ ವಿಷಯಗಳಿಗೆ ಅನುಗುಣವಾಗಿ ಸಕಾಲದಡಿಯಲ್ಲಿ ಇಂತಿಷ್ಟು ದಿನ ಅಂತ ಅವಧಿಗಳನ್ನು ನಿಗದಿ ಮಾಡಿದರೂ ಕೂಡ ಈ ರ್ಯಾಂಕಿಂಗ್ ಪದ್ಧತಿಯನ್ನು ತಂದು ಅತಿ ಹೆಚ್ಚಿನ ಒತ್ತಡವನ್ನು ಹೇರಿ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ನಮಗೆ ಅತಿ ಹೆಚ್ಚಿನ ಒತ್ತಡದ ಬದಲಾಗಿ ನಮಗೇನು ಸಕಾಲದಡಿಯಲ್ಲಿ ನಿಗದಿತ ಅವಧಿಗಳನ್ನೇನು ನೀವು ನಿಗದಿ ಮಾಡಿಕೊಟ್ಟಿದ್ದೀರೋ ಅವಧಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತೀವಿ ಅಂತ ಹೇಳ್ತಾ, ಜೊತೆಗೆ ಈ ವೇಳೆ ಸಂಘದ ಗೌರವಾಧ್ಯಕ್ಷ ಸತೀಶ್ ಫರ್ಗೆ, ಉಪಾಧ್ಯಕ್ಷರಾದ ವೀಣಾ, ಚಾಗಪ್ಪ ಹೂಗಾರ್, ಗಣೇಶ್, ಸಹ ಕಾರ್ಯದರ್ಶಿಗಳಾದ ಸಿದ್ದು ಸಲಕೆ, ಯಲ್ಲೇಶ್, ಮೌನೇಶ್, ಹನುಮೇಶ್, ಯಲ್ಲಮ್ಮ, ಮುಬೀನಾ, ಸಂಗೀತ, ಶ್ರೀದೇವಿ, ಸುಲೋಚನಾ, ಸುಮಲತಾ, ಭವಾನಿ ಸೇರಿದಂತೆ ಅನೇಕರಿದ್ದರು. ನಗರದಿಂದ ತಾಲೂಕಿನ ಆಶಾಪುರ ಗ್ರಾಮಕ್ಕೆ ಮೃತದೇಹ ಸಾಗಣೆ ಮಾಡುವಾಗ ಚಲಿಸುತ್ತಿದ್ದ ಖಾಸಗಿ ಆಂಬ್ಯುಲೆನ್ಸ್ನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡ ಘಟನೆ ಸಂಭವಿಸಿದೆ. ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಮೃತದೇಹವನ್ನು ಕುಟುಂಬ ಸದಸ್ಯರು ಆಶಾಪುರ ಗ್ರಾಮಕ್ಕೆ ಸಾಗಣೆ ಮಾಡುವಾಗ ಆಂಬ್ಯುಲೆನ್ಸ್ನ ಇಂಜಿನ್ ಬಿಸಿಯಾಗಿ ಬೆಂಕಿ ಹೊತ್ತಿಕೊಂಡಿದೆ. ಚಾಲಕನಿಗೆ ಕನ್ನಡಿಯಲ್ಲಿ ಹೊಗೆ ಕಾಣಿಸಿಕೊಂಡಿದೆ. ಕೂಡಲೇ ಎಚ್ಚೆತ್ತು ವಾಹನ ನಿಲ್ಲಿಸಿದ್ದಾನೆ. ಬಳಿಕ ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿದ್ದಾನೆ. ಆಂಬ್ಯುಲೆನ್ಸ್ನಲ್ಲಿ ಮೃತದೇಹದ ಜೊತೆಗೆ 3 ಜನ ಕುಟುಂಬ ಸದಸ್ಯರು ಕೂತಿದ್ದರು. ಚಾಲಕ ಸೇರಿ 4 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಜಿಲ್ಲೆಯ ಕಲ್ಲೂರು ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನದಲ್ಲಿ ಶ್ರೀ ಸತ್ಯಜ್ಞಾನ ತೀರ್ಥರ ಆರಾಧನಾ ಮಹೋತ್ಸವ ಶ್ರದ್ಧೆ ಮತ್ತು ಭಕ್ತಿಯಿಂದ ನೆರವೇರಿತು. ಷಡ್ದಶಾಂಗುಲಂ ಪುರುಷೇ ವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಸಾಮ್ರತತ್ವಶೇಷಾನೋ ಯದನ್ನೇನಾತಿ ರೋಹತಿ ಏತಾವಾನಸ್ಯ ಮಹಿಮಾ ದೋಜಾಯಾಂ ಚ ಗೋರೋಜಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ವಿಪಾದೋರ್ಧೌದೈ ಪುರೋಷ ಪಾದೋಸ್ಯ ಅಭಾವತ್ ಪುನಃ ततो विश्वं वक्रमुत्साशनानशने अपि तस्मात् विराला जायत विराजो अधिपुरुषः तजातोऽत्यारिच्यत पश्चात् भूमिवतो पुरः यत्पुरुषेण हविषा देवा यज्ञवदन्वतां वदन्तोऽस्यासीदार्जं भीष्मयुध्मशरद्धविः तं यज्ञं परीक्ष्य प्रोक्षन् पुरुषं जातमकृतः तेन देवा यदन्तताध्यार्षायस्ते तस्मात् यज्ञात् सर्वोदस्सम्भृतं बृहदाज्यं ततोक्ताश्चक्रे वा नारण्याङ्गाम्यात्रे तस्मात् यज्ञात् सर्वभूतरसामान् जग्निरे तन्दानोदग्रे तस्मादिदुस्तस्मात् जायत तस्मादश्वा अजायन्त एकेतो भयादातां गावो जग्निरे तस्मात् तरें सर्वभूतानां कामेहो पप्पये श्रियं श्रीयवदान्यापोसा लक्ष्मीर्मे प्रसीदतु अनादिकालतो मुक्ता सर्वदोषविवर्जिता अनाद्यनुग्रह कृष्णो सा लक्ष्मीर्मे प्रसीदतु विशदकालतश्चैव समव्याप्त्या नया तथाप्यनुगुणः विष्णोः सा लक्ष्मीर्मे प्रसीद पठेत् भक्तिमन्त्रः भक्तिज्ञानः वैष्णवेन एतत्स्तोत्रं प्रयत्नतः अवैष्णवाय वैष्णवात् ब्रह्मः भवेत्.
ಕಾರ್ಯಕ್ರಮದ ಅಂಗವಾಗಿ ಲಕ್ಷ್ಮೀ ವೆಂಕಟೇಶ್ವರ ದೇವರಿಗೆ ವಿಶೇಷ ಅಭಿಷೇಕವನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ಸತ್ಯಜ್ಞಾನ ತೀರ್ಥರ ಮತ್ತಿಕಾ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ನಡೆಯಿತು. ಮೂಲ ದೇವರ ಸಂಸ್ಥಾನ ಮಹಾಪೂಜೆಯನ್ನು ಶ್ರೀ 1008 ಶ್ರೀ ಸತ್ಯತೀರ್ಥ ಶ್ರೀಪಾದಂಗಳವರು ನೆರವೇರಿಸಿ ತಮ್ಮ ಅಮೃತೋಪದೇಶವನ್ನು ಅಪಾರ ಭಗವದ್ ಭಕ್ತರಿಗೆ ಅನುಗ್ರಹಿಸಿದರು. ಮಾಡಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರ ವೈರಾಗ್ಯ ಎಂತಹ ಉತ್ತುಂಗವಾಗಿತ್ತು ಅಂತ. ಪೂರ್ವಾಶ್ರಮದಲ್ಲಿ ಶ್ರೀಮತ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಇನ್ನಾಳ ಜಯಾಚಾರ್ಯರಾಗಿರುವಾಗ ಎಲ್ಲರಂತೆ ಚೆನ್ನಾಗಿ ಊಟವನ್ನು ಮಾಡುವ ಶಕ್ತಿ ಇದ್ದವರೇ. ಆಗಿನ ಕಾಲಕ್ಕೆ ಸಾಮಾನ್ಯವಾಗಿಯೇ ಜನರು ಊಟ ಮಾಡುವಂತಹ ಸ್ಥಿತಿ ರೀತಿ ಬೇರೆ ಇತ್ತು. ಈಗಿನ ಹಾಗಲ್ಲ. ಈಗೆಲ್ಲ ಒಂದು ಸೌಟು ಅರ್ಧ ಸೌಟು ಇದೆಲ್ಲ ಲೆಕ್ಕ. ಹಾಗೆಲ್ಲ ಮರದ ಗಟ್ಟಲೆ ಲೆಕ್ಕ. ಮರದಿಂದ ಅನ್ನ ಹಾಕು, ಮರಗಟ್ಟಲೆ ಅನ್ನವನ್ನ ಹುಳಿಯನ್ನ ಸಾರವನ್ನ ತಿನ್ನುವಂತಹ ಜನ ಇತ್ತು. ನೂರಾರು ಉಂಡಿಗಳನ್ನು ತಿನ್ನೋದು, ಕೊಳಗದಷ್ಟು ಪಾಯಸ ಕುಡಿಯೋದು. ಈ ತರಹ ಹಳೆ ಕಾಲದ ಜನರಲ್ಲಿ ಶಕ್ತಿ ಇತ್ತು, ತಿನ್ನುವ ಆಶೆ ಇತ್ತು ಅಂತ ಆ ದೃಷ್ಟಿಯಲ್ಲಿ ನೋಡಬೇಡಿ. ಅಷ್ಟು ತಿಂದು ಜೀರ್ಣಿಸಿಕೊಳ್ಳುವ ಶಕ್ತಿ ಇತ್ತು, ಅಷ್ಟು ಆರೋಗ್ಯ ಅಂತಹ ಒಂದು ಕಾಲ. ಹಾಗೆ ಎಲ್ಲರಂತೆ ದೇವರ ನೈವೇದ್ಯವನ್ನ ಭಕ್ತಿ ಶ್ರದ್ಧೆಗಳಿಂದ ಯಥೇಚ್ಛವಾಗಿ ತಿನ್ನುವಂತಹ, ತಿಂದು ಜೀರ್ಣಿಸಿಕೊಳ್ಳುವ ಶಕ್ತಿ ಇದ್ದವರೇ ಕಿನ್ನಾಳ ಜಯಾಚಾರ್ಯರು ಕೂಡ. ಶಕ್ತಿ ಏನು ಕಡಿಮೆ ಇರಲಿಲ್ಲ. ಆದರೆ ಸನ್ಯಾಸಾಶ್ರಮವನ್ನ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ಅಂತ ಗೊತ್ತಾದಾಗಲೇ ಅಷ್ಟು ಭೋಕ್ತೃಗಳಾದಂಥವರು ಅತೀ ಅಲ್ಪ, ಒಂದು ಬಟ್ಟಲದಷ್ಟು ಅನ್ನ ಸುಮ್ಮನೆ ದೇವರ ಪ್ರಸಾದ ತಗೊಳ್ಬೇಕು ಅನ್ನೋದಕ್ಕೆ ಅಷ್ಟೇ ತಗೊಳ್ಳೋದು. ಶಕ್ತಿ ಇಲ್ಲದೆ ಅನಾರೋಗ್ಯದಿಂದ ಅಲ್ಪ ಆಹಾರವನ್ನು ಸ್ವೀಕಾರ ಮಾಡುವವರು ಅದೇನು ದೊಡ್ಡ ವೈರಾಗ್ಯ ಅಲ್ಲ, ಅಭಾವ ವೈರಾಗ್ಯ. ತಿನ್ನುವ ಶಕ್ತಿ ಇಲ್ಲ, ರೋಗಗಳಿವೆ, ಅಶಕ್ತಿ ಇದೆ, ಅದಕ್ಕಾಗಿ ತಿಂದೇ ಇರೋದು ಬೇರೆ. ಇವರು ಹಾಗಲ್ಲ, ಒಳ್ಳೆ ಶಕ್ತಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ
ಅಧಿವೇಶನ ರಾಯಚೂರಿಗೆ ಏಮ್ಸ್ ನೀಡಲು ಸಂಸದ ಕುಮಾರ್ ನಾಯಕ್ ಆಗ್ರಹ. ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಯಶಸ್ಸು ಸಾಧಿಸಿ ಜಿಲ್ಲಾಧಿಕಾರಿ ನಿತೀಶ್ ಕೆ ಕಿವಿ ಮಾತು. ಮಾನ್ವಿಯಲ್ಲಿ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನ ಬಿಡುಗಡೆಗೊಳಿಸಿದ ಸಚಿವರು. ಸಂಚಾರ ನಿಯಮ ಉಲ್ಲಂಘನೆ ಮಾಡಿ ದಂಡ ತೆತ್ತ ಸಾರಿಗೆ ಬಸ್ ಚಾಲಕ. ಸಿಂಧನೂರಿನ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಬೇಡಿಕೆ ಈಡೇರಿಸಲು 2ನೇ ಹಂತದ ಮುಷ್ಕರ. ಚಲಿಸುತ್ತಿದ್ದ ಆಂಬ್ಯುಲೆನ್ಸ್ನಲ್ಲಿ ಆಕಸ್ಮಿಕ ಬೆಂಕಿ, ತಪ್ಪಿದ ಭಾರೀ ಅನಾಹುತ. ಮತ್ತು ಕಲ್ಲೂರು ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನದಲ್ಲಿ ಶ್ರೀ ಸತ್ಯಜ್ಞಾನ ತೀರ್ಥರ ಆರಾಧನಾ ಮಹೋತ್ಸವ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಅಮೋಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.